ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ನಮ್ಮ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆ ಹಲವಾರು ಆಸೆಗಳಿರುತ್ತೆ. ಒಂದು ಸಲನಾದರೂ ಒಂದು ಹುಡುಗಿಯ ಜೊತೆ ಮಾತಾಡಬೇಕು, ಅಥವಾ ಒಂದು ಮದುವೆ ಆಗುವಂಥ ಹುಡುಗಿಯ ಜೊತೆಗೆ ಬೇಗ ಸಂಬಂಧನ ಬೆಳೆಸಬೇಕು, ಅಥವಾ ಆಂಟಿ ಆದರೂ ಸಿಗಬೇಕು ಅಂತ. ಸೊ ನಮ್ಮ ಚಾನಲಲ್ಲಿ ಮದುವೆ ಆಗೋದಕ್ಕೆ ಹುಡುಗಿಯರ ಮಾಹಿತಿಗಳನ್ನು ತೋರಿಸ್ತಾ ಹೋಗ್ತೀನಿ. ಜೊತೆಗೆ ಆಂಟಿಗಳ ಸಹವಾಸ ಬೇಡವೇ ಬೇಡ ಅಂತ ಗಂಡ ಬಿಟ್ಟಿರ್ತಕ್ಕಂಥವ್ರ ಜೊತೆ ಎರಡನೇ ಸಂಬಂಧ ಬೆಳೆಸುವಂಥ ಮಾಹಿತಿಗಳನ್ನು ತೋರಿಸ್ತಾ ಹೋಗ್ತಿದ್ದೀನಿ. ಇವತ್ತು ನಮಗೆ ಸಿಂಗಲ್ ಆಗಿರ್ತಕ್ಕಂಥ ಮದುವೆ ಆಗಬೇಕಾಗಿರ್ತಕ್ಕಂಥ ಹುಡುಗರು ಬೇಕಾಗಿದ್ದಾರೆ. ಶಾಂತಲಾ ಮಡಿವಾಳಹಳ್ಳಿ ಅಂತ ಇವರು ಗೌಡ್ರು ಮನೆತನದ ಒಬ್ಬ ಹುಡುಗಿ ಆಗಿರೋದು. ಸೊ ರಾಮಾನಂದ ಭಟ್ ಶಾಸ್ತ್ರಿ ಅವರು ನಮಗೆ ಈ ಒಂದು ಮಾಹಿತಿನ ಕಳಿಸಿದ್ದಾರೆ. ಬ್ರೋಕರ್ ಅವರು ಆಗಿರೋದು, ಬೆಂಗಳೂರಿನಲ್ಲಿ ವರ್ಕರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈಕೆ ವಯಸ್ಸು ನೋಡೋದಾದರೆ 24ರ ವಯಸ್ಸು, ಮಡಿವಾಳಹಳ್ಳಿನಲ್ಲಿ ವಾಸ. ಎಲ್ಲಿ ಬರುತ್ತೆ ಅಂದರೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಎಂಬ ಒಂದು ಊರಿನಲ್ಲಿ. ಈಕೆ ರಾಶಿ ಮಕರ ರಾಶಿ, ನಕ್ಷತ್ರ ಬಂದು ಉತ್ತರಾಷಾಢ ನಕ್ಷತ್ರ, ಮತ್ತು ಉದ್ಯೋಗ ಸದ್ಯಕ್ಕೆ ಇಲ್ಲ. ಯಾಕೆಂದರೆ ಈಕೆ ಓದಿರೋದು PUC 83 ಆಯಿತು. ಆನಂತರ ಪ್ರಸ್ತುತ ಓದಬೇಕು ಮುಂದೆ ಅಂತ ಆಸೆ ಪಟ್ಟಿದ್ರು, ಬಟ್ ಆಗಲಿಲ್ಲ. ಸೊ ಮದುವೆ ಆಗುವಂತಹ ಹುಡುಗ ನನ್ನನ್ನು ಓದಿಸ್ತೀನಿ ಅಂತ ಇದ್ದರೆ ನಾನು ಓದ್ತೀನಿ ಅಂತ ಹೇಳಿದ್ದಾರೆ. ಮನೆಯಲ್ಲಿ ಪ್ರಸ್ತುತ ಕೆಲಸ ಮಾಡ್ತಾರೆ ಮತ್ತು ಗೋಶಾಲೆ ಇದೆ ಒಂದು, ಅಲ್ಲಿ ಸಹ ಕೆಲಸ ಮಾಡ್ತಾಳೆ ಈಕೆ. ಅಂದರೆ ಮನೆಯಲ್ಲಿ ಅಡುಗೆ ಆಗಿರಲಿ ಅಥವಾ ಕೆಲಸ ಆಗಿರಲಿ ಪ್ರತಿಯೊಂದಕ್ಕೆ ಎತ್ತಿದ ಕೈ ಹುಡುಗಿ. ಶಾಂತ ಸ್ವಭಾವದ ಹುಡುಗಿ, ಜವಾಬ್ದಾರಿ ಜಾಸ್ತಿ ಇದೆ, ಪ್ರಾಣಿಗಳ ಮೇಲೆ ಸ್ವಲ್ಪ ಕಾಳಜಿ ತೋರಿಸಕ್ಕಂತಹ ಹುಡುಗಿ ಆಗಿರೋದು. ಕುಟುಂಬದಲ್ಲಿ ತಂದೆಯವರು ಹಾಲು ಉತ್ಪಾದಕನ ಕೆಲಸ, ತಾಯಿಯವರು ಗೃಹಿಣಿ ಮತ್ತು ಒಬ್ಬ ಅಕ್ಕ ಆಲ್ರೆಡಿ ಮದುವೆ ಆಗಿದ್ದಾರೆ, ಒಬ್ಬ ತಮ್ಮ ಇದ್ದಾನೆ, ಇನ್ನೂ ಚಿಕ್ಕ ಹುಡುಗ. ತಂದೆ ತಾಯಿಯವ್ರಿಗೆ 2-3 ಜನ ಮಕ್ಕಳು ಇವರು. ಈಕೆಗೆ ಬೇಕಾಗಿರ್ತಕ್ಕಂಥ ಹುಡುಗ ಬಂದು ನಂಬರ್ 1, ಸರಳ ಸಿಟಿಯ ಜೀವನ ಇಷ್ಟಪಡುವಂಥ ಒಬ್ಬ ಹುಡುಗ. ಹೌದು, ಈಕೆ ಹಳ್ಳಿ ಹುಡುಗಿ, ಒಪ್ಕೊಳ್ಳೋಣ. ಹಂಗಂತಂದ್ಬಿಟ್ಟು ಹಳ್ಳಿನಲ್ಲೇ ಸಂಸಾರ ಮಾಡಬೇಕು ಅಂತ ಮೈಂಡ್ಸೆಟ್ ಇರ್ತಕ್ಕಂಥ ಹುಡುಗಿ ಅಲ್ಲ. ಒಂದು ಸರಳ ಸಿಟಿ ಜೀವನ ಲೈಫ್ ಸ್ಟೈಲ್ನ ಇಷ್ಟಪಡ್ತಾಳೆ. ಅಂದರೆ ನನ್ನ ಗಂಡ ಒಂದು ಸಿಟಿಲಿರಬೇಕು, ಸೂಟ್ ಬೂಟ್ ಹಾಕ್ಕೊಂಡ್ಬೇಕು, ಒಂದು ಕಾರ್ ಇರಬೇಕು ಅಂತ ಏನಿಲ್ಲ. ಕಾರ್ ಈಕೆ ಹತ್ರ ಇದೆ, ಅದನ್ನು ನಾನು ತೋರಿಸ್ತೀನಿ ಆಮೇಲೆ. ಶೋ ಅಪ್ ಮಾಡಬಾರ್ದು, ಅಂದರೆ ನನ್ನ ಹತ್ರ ದುಡ್ಡಿಲ್ಲ ಬಟ್ ದುಡ್ಡಿದೆ ಅಂತ ತೋರಿಸ್ಕೊಳ್ಳುವಂಥ ರೀತಿಯಲ್ಲಿ ಇರಬಾರ್ದು. ಸಿಂಪ್ಲಿ ನನ್ನ ಲೈಫ್ ಏನಿಲ್ಲ, ಕ್ಲೀನಾಗಿದೆ, ಈ ರೀತಿಯೇ ಇದೆ ನೋಡಿ, ನಾನು ಅದೇ ರೀತಿಯಲ್ಲೇ ಇದ್ದೀನಿ, ಹೀಗೆ ಕ್ಲೀನ್ ಡೌನ್ ಆಗಿರಬೇಕು. ಅರ್ಥ ಮಾಡ್ಕೊಳ್ಳಿ ಒಂದು ಪಾಯಿಂಟ್ಗಳನ್ನು. ಅನ್ನೆಸೆಸರಿ ದುಡ್ಡನ್ನು ಖರ್ಚು ಮಾಡುವಂಥ ಹುಡುಗ ಇರಬಾರ್ದು. ಅಂದರೆ ಒಂದು ಹೋಗಲಿ ಬಿಡು, ಊಟಕ್ಕೆ ತಾನೇ ಇಷ್ಟ, ಹೋಗಲಿ, ಇದಕ್ಕೆ ಈಗ ತಗೋ ಹೋಗಲಿ, ಅಂದರೆ ಸುಮ್ಮನೆ ಅನಾವಶ್ಯಕವಾಗಿ ದುಡ್ಡುಗಳನ್ನು ವೇಸ್ಟ್ ಮಾಡುವಂಥ ಹುಡುಗ ಆಗಿರಬಾರ್ದು. ಅವಾಯ್ಡ್ ಮಾಡಬೇಕು ಅದೆಲ್ಲನೂ ಕೂಡ ಅಂತ ಹೇಳಿದ್ದಾರೆ. ನೀವು ನನಗಿಂತ 4 ಅಥವಾ 3 ವರ್ಷಗಳ ಕಾಲ ದೊಡ್ಡವರಿದ್ದರೂ ಕೂಡ ನಿಮ್ಮ ಮೈಂಡ್ ಸೆಟ್ ಸ್ಟೇಬಲ್ ಇದ್ದರೆ ನಾನು ಮದುವೆ ಆಗ್ತೀನಿ. ಮೈಂಡ್ ಸೆಟ್ ಅಂದರೆ ನನಗಿಂತ ಚಿಕ್ಕವಳು ಇವಳು, ಮಕ್ಕಳಾಗಲಿಲ್ಲ ಅಂದರೆ ಹಿಂಗೆ ಅನ್ನೋದು, ಅಥವಾ ನನಗಿಂತ ಚಿಕ್ಕವಳನ್ನ ಮದುವೆ ಆಗಿ ನನ್ನ ಲೈಫ್ನ ಹಾಳು ಮಾಡ್ಕೊಂಡ್ಬಿಟ್ಟೆ ಹಿಂಗೆ ಅನ್ನೋದು ಇದ್ದರೆ ನನ್ನ ಮದುವೆ ಆಗೋಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಹೆಂಡತಿಯ ಜೊತೆ ಶಾಂತ ಮತ್ತು ಒಳ್ಳೆಯ ಬ್ಯಾಲೆನ್ಸ್ ಜೀವನ ಮಾಡುವಂಥ ಹುಡುಗ, ಯಾವುದೇ ಕೆಟ್ಟ ಚಟ ಇರಲಾರ್ದಂಥ ಹುಡುಗ ಇರಬೇಕು ನೀವು. ಇಷ್ಟೇ ಮ್ಯಾಟ್ರ್ ಆಗೋದು. ಮತ್ತು ನಿಮಗೆ ಅಡುಗೆಯಲ್ಲಿ ಯಾವುದು ಬೇಕು ಅಂದರೆ, ಇವಾಗ ಸಸ್ಯಾಹಾರಿ ಬೇಕಾ ಅಥವಾ ಮಾಂಸಾಹಾರಿ ಅಡುಗೆ ಬೇಕಾ, ಯಾವುದು ಬೇಕು ಹೇಳಿ, ಎಲ್ಲ ರೀತಿಯಲ್ಲೂ ಕೂಡ ನಾನು ಮಾಡಿಕೊಡ್ತೇನೆ ಅಂತ ಹೇಳಿರೋದು. ಸೊ ಬಹುಶಃ ಇಂಥ ಆಫರ್ಗಳು ಬರೋದು ತುಂಬ ಕಡಿಮೆ ಅನಿಸುತ್ತೆ. ನಿಮಗೆ ಬಂದಿದೆ ನೋಡಿ, ಬಿಡಕ್ಕೆ ಹೋಗಬೇಡಿ. ಸೊ ಈಕೆಯ ಮಾಹಿತಿಗಳಿಗೆ ಸಂಬಂಧಿಸಿದಂತೆ ನಿಮಗೆ ಇಷ್ಟ ಆಗಿದ್ರು ಈಕೆ ಅಂದರೆ DM ಫಾರ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂತಹ Gmail ID ಆಯಿತಾ, ಅಲ್ಲಿಗೆ ಮೇಲ್ ಮಾಡಿದರೆ ಈಕೆ ಸಂಪೂರ್ಣ ಮಾಹಿತಿ ನಂಬರೊಂದಿಗೆ ಸಿಗುತ್ತೆ. ನಾನು ಡೈರೆಕ್ಟಾಗಿ ಹೇಳ್ಬೋದು ನಂಬರ್ಗಳನ್ನು, ಬಟ್ ಹೇಳೋಕ್ಕಾಗಲ್ಲ, ಇಶ್ಯೂ ಆಗುತ್ತೆ ಸ್ನೇಹಿತರೆ. ಗರ್ಲ್ಸ್ ನಂಬರ್ನ ಯಾವತ್ತೂ ಆ ರೀತಿ ಹೇಳೋಕ್ಕಾಗಲ್ಲ, ಪ್ರಾಬ್ಲಮ್ ಆದರೆ ನನಗೆ ರಿಸ್ಕು. ಸೊ ನಾನು ಆವಾಗಲೇ ಹೇಳಿದ್ನಲ್ವ, ಈಕೆ ಹತ್ರ ಒಂದು ಕಾರ್ ಇದೆ ಅಂತ. ಇದೇ ಒಂದು ಕಾರ್ ಆಗಿರೋದು ಸ್ನೇಹಿತರೆ. ಇದು ಬಂದುಬಿಟ್ಟು ಹೋಂಡಾ ಅಮೇಜ್ ಕಾರ್ ಆಗಿರೋದು. ಇದರ ಇಂಜಿನ್ ನೋಡೋದು ಮತ್ತು CC ಅಂದರೆ 1199 CC. ಇದೊಂದು ಪೆಟ್ರೋಲ್ ವೇರಿಯಂಟ್ ಗಾಡಿ ಆಕೆ ಹತ್ರ ಇದೆ. ಹಳ್ಳಿಯ ಜೀವನದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಈಕೆ ಸಿಟಿಯ ಒಬ್ಬ ಹುಡುಗನ ಜೊತೆ ಹೊಂದಾಣಿಕೆಯ ಸಂಸಾರ ಸಾಗಿಸಿ ನಂತರ ಇವರ ಫ್ಯಾಮ್ಲಿ ಜೊತೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು ಅನ್ನೋದು ಈಕೆಯ ಕನಸಾಗಿದೆ. ಇದರ ಟಾಪ್ ಸ್ಪೀಡ್ ಬಂದು 160ರಿಂದ 170 ಟಾಪ್ ಸ್ಪೀಡು, ಮತ್ತು ಮೈಲೇಜಿಂಗ್ ಬಂದರೆ 18ರಿಂದ 20 ಮೈಲೇಜಿಂಗ್ ಕೊಡ್ತಕ್ಕಂಥ ಗಾಡಿ ಇದು. ಒಳಗಡೆ CVT ಇದೆ, ನೋಡೋದಕ್ಕೆ ಕಲರಲ್ಲಿ ವೈಟ್ ಕಲರ್ ಇದೆ ಮತ್ತು ಬ್ಲ್ಯಾಕ್ ಗ್ಲಾಸಸ್ ಲುಕ್ಕಲ್ಲೂ, ಮತ್ತು ಮಾಡ್ರನ್ ಟೈರ್ ಕಂಡೀಷನ್ ಎಲ್ಲವೂ ಕೂಡ ಸಖತ್ತಾಗಿದೆ ಸ್ನೇಹಿತರೆ.
ಅಂದರೆ ಯಾವ ರೀತಿಯ ಪ್ರಾಮುಖ್ಯತೆ ಕೊಡ್ತೀರಾ ಅಂದರೆ ಆಕೆನ ಎಷ್ಟರ ಮಟ್ಟಿಗೆ ನೀವು ಇಷ್ಟಪಡ್ತೀರೋ ಅದೇ ರೀತಿ ಕಾರುಗಳಿಗೂ ಕೂಡ ಅಷ್ಟೇ ಇಷ್ಟಪಡಬೇಕು ಅನ್ನೋದು ಈ ಒಂದು ಮಾಹಿತಿ ಆಗಿದೆ ಸ್ನೇಹಿತರೆ. ಮತ್ತು ಈ ಒಂದು ಗಾಡಿಯಲ್ಲಿ ಸನ್ರೂಫ್ ಮತ್ತು ಡಿಸೈನ್ ವಿತ್ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲನೂ ಕೂಡ ಚೆನ್ನಾಗಿದೆ ಸ್ನೇಹಿತರೆ. ನೀವೇನಾದರೂ ಕಾರು ಓಡಿಸೋದಕ್ಕೆ ಬರುತ್ತೆ ಅಂದರೆ ಗೆದ್ರಿ ನೋಡಿ, ಯಾಕಂದರೆ ಅವಳ ಒಂದು ಮನಸ್ಸಿನ ಆಳವನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಒಂದು ಸಮಯ ಕೊಡೋದಕ್ಕೆ ಒಂದು ಒಳ್ಳೆಯ ಟೈಮಿಂಗ್ ಆಗಿರುತ್ತೆ ಗಾಡಿನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ. ಈ ಒಂದು ಕಾರು ಸ್ಲೋ ಮತ್ತು ಸ್ಪೀಡ್ ಎರಡು ರೀತಿಯಲ್ಲಿ ನೀವು ಓಡಿಸ್ಬೋದು, ಬಟ್ ಬ್ಯಾಲೆನ್ಸ್ ಕಂಟ್ರೋಲ್ ಮಾಡೋದಕ್ಕೆ ಬರಬೇಕು ಅಂತ ಹೇಳಿದ್ದಾರೆ. ಆಕೆ ಜೀವನದ ಬ್ಯಾಲೆನ್ಸೇ ಆಗಿರಲಿ ಅಥವಾ ಗಾಡಿಯ ಬ್ಯಾಲೆನ್ಸೇ ಆಗಿರಲಿ, ಎರಡನ್ನೂ ಕಂಟ್ರೋಲ್ ಮಾಡೋದಕ್ಕೆ ಬಂದರೆ ನಿಮ್ಮನ್ನು ಅವರು ಇಷ್ಟಪಡೋದಕ್ಕೂ ಕೂಡ ಮುಂದೆ ಬರ್ತಾರೆ. ಮಾಹಿತಿ ಇದಾಗಿದೆ ಸ್ನೇಹಿತರೆ. ಪ್ರತಿ ದಿನದಂತೆ ಈ ದಿನವೂ ಕೂಡ ಮಾಹಿತಿ ಬಂದಿತ್ತು, ಹಾಗಾಗಿ ನಾನು ಅದೇ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಬಹುಶಃ ನಾಳೆ ಒಂದಿನ ಬರ್ಬೋದು. ನನಗೆ 2 ಬ್ರೋಕರ್ ಅವರು ಮಾಹಿತಿನ ಕಳಿಸ್ತಾ ಇದ್ದಾರೆ. ರಾಮಾನಂದ ಭಟ್ ಶಾಸ್ತ್ರಿ ಅವರು ಮತ್ತು ಶಂಕರ ಭಟ್ ಶಾಸ್ತ್ರಿ ಅಂತ ಇವರು ಮಾಹಿತಿನ ಕಳಿಸಿದ್ದಾರೆ. ಅವರ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೇನೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಜಿಮೇಲ್ ID ಯ ಮೂಲಕ ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಬಾಯ್.